ಗುರುಭ್ಯೋ ನಮಃ. ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದೂರಾಶೇಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಸಕಲ ಯತಿ ದಾಸವರ್ಯರನ್ನು ಶ್ರದ್ಧಾಭಕ್ತಿಗಳಿಂದ ಸ್ಮರಿಸುತ್ತಾ ನಮ್ಮ ಕುಲದೈವವಾದ ಶ್ರೀ ಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಲ್ಲಿ ಶ್ರದ್ಧಾಭಕ್ತಿಯಿಂದ ನಮಸ್ಕರಿಸ್ತಾ ಎಲ್ಲ ಕೇಳುಗ ಸಹೃದಯರಿಗೂ ಕೂಡ ವಂದಿಸುತ್ತಾ ಫಲವಿದು ಬಾಳ್ದುದಕ್ಕೆ ಶ್ರೀ ಜಗನ್ನಾಥದಾಸಾರ್ಯರಿಂದ ರಚಿತವಾಗಿರುವಂತಹ ಈ ಕೃತಿಯ ನುಡಿಗಳ ಯಥಾಮತಿ ಅರ್ಥಚಿಂತನೆಯನ್ನು ಶ್ರೀ ಹರಿವಾಯು ಗುರುಗಳ ಅನುಗ್ರಹದಿಂದ ನೋಡ್ತಾ ಬಂದಿದ್ದೇವೆ. ಇಂದು 17ನೆಯ ನುಡಿಯ ಅರ್ಥಚಿಂತನೆಯನ್ನು ಯಥಾಮತಿಯಾಗಿ ನೋಡಿಕೊಂಡು ಬರೋಣ. ಹಿಂದಿನ 16ನೇ ನುಡಿಯಲ್ಲಿ ಭಗವಂತನ ರೂಪಗಳು ಅನಂತವಾಗಿವೆ, ಶ್ರೀಹರಿಗೆ ಸಮನಾಗಿರ್ತಕ್ಕಂಥವರು ಯಾರೂ ಇಲ್ಲ ಎನ್ನುವಂಥದ್ದನ್ನು ಹೇಳಿ ಈ 17ನೆಯ ನುಡಿಯಲ್ಲಿ ಶ್ರೀದಾಸಾರ್ಯರು ಏನು ಹೇಳ್ತಾ ಇದ್ದಾರೆ ನೋಡೋಣ. ಮೇದಿನಿ ಪರಮಾಣ್ವಂಬು ಕಣಂಗಳ ನೈದಬಹುದು ಪರಿಗಣನೆಯನು, ಮಾಧವನಾನಂದಾದಿ ಗುಣಗಳ ಅನಾದಿ ಕಾಲದಿಂದ ಗಣಿತವೆಂಬುದೇ ಫಲವಿದು ಬಾಳ್ದುದಕ್ಕೆ, ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಹಿಂದಿನ ನುಡಿಯಲ್ಲಿ ಭಗವಂತನ ಅನಂತ ಗುಣಗಳನ್ನು ಹೇಳ್ತಾ ಆ ಅನಂತ ಗುಣಗಳು ಹೇಗಿವೆ ಎನ್ನುವುದನ್ನು 17ನೇ ನುಡಿಯಲ್ಲಿ ತಿಳಿಸ್ತಾ ಇದ್ದಾರೆ ದಾಸಾರ್ಯರು. ಮೇದಿನಿ ಅಂದರೆ ಭೂಮಿ, ಪರಮಾಣು ಮೇದಿನಿ ಪರಮಾಣು. ಪರಮಾಣು ಅಂದರೆ ಅತೀ ಚಿಕ್ಕದಾಗಿರ್ತಕ್ಕಂತಹ ಪುಟ್ಟದಾದ ಕಣ, ಭೂಮಿಯ ಮೇಲಿನ ಅತೀ ಸಣ್ಣ ಕಣ. ನಂತರದಲ್ಲಿ ಈ ಅಂಬು ಅಂದರೆ ನೀರಿನ ಕಣಗಳನ್ನು ನೈದಬಹುದು ಅಂದರೆ ಏನು? ಎಣಿಸಬಹುದು. ಅಂತ ಪರಿಗಣನೆಯನು ಅಂದರೆ ಈ ಒಂದು ಪರಿಮಿತಯುಕ್ತವಾಗಿರ್ತಕ್ಕಂತಹ ಗಣನೆಯನ್ನು ಕೂಡ ನಾವು ಮಾಡಬಹುದು ಅಂತ. ಪರಿಗಣನೆಯನು ಒಂದು ಪರಿಮಿತಿ, ಒಂದು ಮಿತಿ ಇದೆ ಇದಕ್ಕೆ, ಅದನ್ನು ನಾವು ಎಣಿಸಬಹುದು. ನೋಡಿ, ಅತೀ ಚಿಕ್ಕದಾಗಿರ್ತಕ್ಕಂತಹ ಕಣ ಭೂಮಿಯ ಮೇಲಿರುವ ಪರಮಾಣು. ಈ ಪರಮಾಣುಗಳು, ಪರಮಾಣು ಅಂದರೆ ಅತಿ ಚಿಕ್ಕದಾದ ಕಣನ ಹೇಗೆ ಹೇಳ್ಬೋದು ನಾವು ಅಂದರೆ, ಈ ಕಿಟಕಿಯಿಂದ ಬಿಸಿಲಿನ ಕಣದೊಂದಿಗೆ ಧೂಳಿನ ಕಣಗಳು ಅಲ್ಲಲ್ಲಿ ಓಡಾಡ್ಕೊಂಡಿರ್ತಾವಲ್ಲ, ಆ ರೀತಿಯಾಗಿ ಆ ಪುಟ್ಟದಾದ ಕಣಗಳನ್ನು ಎಣಿಸಬಹುದು, ಹೇಗೋ ಮಾಡಿ ಎಣಿಸಬಹುದು. ಹಾಗೆಯೇ ಈ ನೀರಿನ ಕಣಗಳನ್ನು, ಮಳೆ ಹನಿಯ ನೀರಿನ ಕಣಗಳನ್ನಾಗಿರ್ಬೋದು, ಅಥವಾ ಸಮುದ್ರದಲ್ಲಿ ಇರ್ತಕ್ಕಂತಹ ನೀರು ಎಷ್ಟಿದೆ, ಸಮುದ್ರದ ನೀರಿನಲ್ಲಿ ಇರ್ತಕ್ಕಂಥ ಕಣಗಳನ್ನು ನಾವು ಕೂಡ ಎಣಿಸಬಹುದು, ಕೌಂಟ್ ಮಾಡಬಹುದು ಅಂತ. ಅಂದರೆ ಪರಿಮಿತವಾಗಿರ್ತಕ್ಕಂತಹದ್ದು. ಅದು ಹೇಗ್ರಿ ಸಾಧ್ಯ? ಅಷ್ಟೊಂದು ಪುಟ್ಟದಾಗಿರ್ತಕ್ಕಂತಹ ಕಣಗಳನ್ನು ಹೇಗೆ ಎಣಿಸಬಹುದು? ಸಮುದ್ರವೋ ಅಷ್ಟೊಂದು ದೊಡ್ಡದಿದೆ ಅಂತ ಹೇಳೋದಾದರೆ ಅದಕ್ಕೂ ಕೂಡ ಆ ಒಂದು ಕ್ಯಾಲ್ಕುಲೇಷನ್, ಆ ಗಣನೆ, ಆ ಒಂದು ಅಳತೆಯನ್ನು ಮಾಡಬಹುದು. ಅಂದರೆ ಮಳೆ ನೀರು ಇಷ್ಟು ಬೀಳತ್ತೆ ಅಂತ ಹೇಳ್ತಾರೆ. ಮಳೆ ನೀರು ಎಷ್ಟಾಗಿದೆ ಅನ್ನೋದನ್ನು ಹೇಳೋಕ್ಕೆ ಒಂದು ಯಂತ್ರವಿದೆ. ಅದರಿಂದ ನಾವು ಹೇಳ್ಬೋದು ಇಷ್ಟು ಇಂಚು ಮಳೆ ಆಗಿದೆ, ಅಲ್ಲಲ್ಲಿ ಮಳೆ ಆಗತ್ತೆ, ಇನ್ನೂ 3 ದಿನಗಳ ಕಾಲ ಮಳೆ ಆಗತ್ತೆ. ಅಂದರೆ ಏನು? ಅದನ್ನು ನಾವು ಅಳತೆ ಮಾಡಬಹುದು ಅಂದ ಹಾಗಾಯಿತು ಅಲ್ವಾ? ಮಾಡಬಹುದು, ಪರಿಗಣನೆ, ಅಳತೆಯನ್ನು ಮಾಡಬಹುದು.
ಮೇದಿನಿ ಪರಮಾಣುವಂಬು ಕಣಂಗಳ ನೈದಬಹುದು ಪರಿಗಣನೆಯೇನು ಅಂತ. ಈ ಶ್ರೀ ಜಗನ್ನಾಥದಾಸಾರ್ಯರ ಒಂದು ಕೃತಿಗಳಲ್ಲಿ ಯಾವುದೇ ಕೃತಿಯನ್ನು ತೆಗೆದುಕೊಳ್ಳಿ, ಆ ಕೃತಿಗಳಲ್ಲಿ ಅದರಲ್ಲಿ ವಿಶೇಷವಾಗಿ ಶ್ರೀ ಹರಿಕಥಾಮೃತ ಸಾರದಲ್ಲಿ ದೃಷ್ಟಾಂತಗಳೊಂದಿಗೆ ಭಗವಂತನನ್ನು ವಿವರಣೆ ಕೊಡೋದು ತುಂಬ ಸಾಮಾನ್ಯವಾಗಿರ್ತಕ್ಕಂಥ, ಪ್ರತಿಯೊಂದು ನುಡಿಯಲ್ಲಿಯೂ ಕೂಡ ದೃಷ್ಟಾಂತವಿರುತ್ತೆ. ಅದು ಹೇಗೆ? ಅತ್ಯಂತ ಸಾಮಾನ್ಯವಾದ ಉದಾಹರಣೆಗಳನ್ನು ಕೊಟ್ಟು ಭಗವಂತನ ಚಿಂತನೆಯನ್ನು ಮಾಡಿಸ್ತಾ ಇದ್ದಾರೆ ದಾಸಾರ್ಯರು. ಹಾಗೆಯೇ ಇಲ್ಲಿಯೂ ಕೂಡ ಈ ಒಂದು ಉದಾಹರಣೆಯ ಮುಖಾಂತರವಾಗಿ, ಸಾಮಾನ್ಯವಾದ ಲೌಕಿಕದ ಉದಾಹರಣೆಯೊಂದಿಗೆ ಭಗವಂತನ ಒಂದು ಚಿಂತನೆ ಆಗ್ತಾ ಇದೆ, ಭಗವಂತನ ಗುಣಗಳ ಚಿಂತನೆ ಆಗ್ತಾ ಇದೆ. ಈ ಪರಿಗಣನೆ ಮಾಡಬಹುದು, ನೈದಬಹುದು, ಅಳೆಯಬಹುದು ಅಂತ ಹೇಳುವುದು ಹೇಗೆ ಅಂದರೆ, ಇವು ಎಲ್ಲವುಗಳು ಕೂಡ ಭಗವಂತನ ಅನಂತಾನಂತ ಗುಣಗಳನ್ನು ತಿಳಿಯುವುದಕ್ಕಾಗಿ, ಹೋಲಿಕೆ ಮಾಡುವುದಕ್ಕಾಗಿ ಕೊಟ್ಟಿರುವಂತಹ ದೃಷ್ಟಾಂತಗಳಾಗಿವೆ. ಇವು ಎಲ್ಲವಕ್ಕೂ ಭಗವಂತನ ಗುಣಗಳನ್ನು ತಿಳಿಯುವುದಕ್ಕೆ ಮುಖ್ಯವಾಗಿರ್ತಕ್ಕಂತಹ ಪ್ರೇರಣೆ ಏನು ಅಂದರೆ, ಅದು ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಅಪೌರುಷೇಯವಾಗಿರ್ತಕ್ಕಂತಹ ವೇದಗಳು ಅಂತ. ಭಗವಂತನ ಗುಣಗಳನ್ನು ಯಾರಿಗೂ ಎಣಿಸೋಕೆ ಆಗಿಲ್ಲ. ಅನಾದಿ ಕಾಲದಲ್ಲಿ ಇರುವಂತಹ ಜನರು ಕೂಡ ಪ್ರಯತ್ನಿಸಿದ್ದಾರೆ. ಈ ಜನರು ಯಾಕೆ ದೇವತೆಗಳಿಂದಲೇ ಆಗಿಲ್ಲ ಎನ್ನುವಂಥದ್ದನ್ನು ವೇದಗಳು ಹೇಳ್ತಾ ಇವೆ. ಈ ಮಾತನ್ನು ವೇದಗಳು ಹೇಳಿದ್ವು ಅಂತ ಹೇಳಿದೆ. ಈ ವೇದಗಳ ಅರ್ಥ ಎಲ್ಲರಿಗೂ ತಿಳಿಯೋಲ್ಲ, ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರಿಗೆ ಅಧಿಕಾರವೇ ಇಲ್ಲ. ಹಾಗಿದ್ರೆ ಏನು ಮಾಡೋದು, ಹೇಗೆ ತಿಳ್ಕೊಳ್ಳೋದು ಅಂದರೆ, ಆಗ ಶ್ರೀ ವೇದವ್ಯಾಸರು ಭಾಗವತದ 2ನೇ ಸ್ಕಂದದಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಪಾಮರರಿಗೆ ಭಗವಂತನ ಗುಣಗಳನ್ನು ಎಣಿಸೋಕೆ ಆಗೋಲ್ಲ. ಪಾಮರರು ಅಂದರೆ ಈ ಸಾಮಾನ್ಯ ಜನರು, ನಮ್ಮಂಥವರು, ಕರ್ಮ ಯೋನಿಜರಿಗೆ ಭಗವಂತನ ಗುಣಗಳನ್ನು ಎಣಿಸೋಕೆ ಆಗೋಲ್ಲ. ಅದು ಸರಿ, ಹಾಗಿದ್ರೆ ದೇವತೆಗಳಿಗೆ ಆಗುತ್ತಾ? ಅವರಿಗೂ ಇಲ್ಲ ಅಂತ ಭಾಗವತದಲ್ಲಿ 2ನೇ ಸ್ಕಂದದಲ್ಲಿ ಹೇಳ್ತಾ ಇದ್ದಾರೆ. ಹಾಗಿದ್ರೆ ದೇವತೆಗಳಿಗೂ ಆಗೋಲ್ಲ ಅನ್ನೋದನ್ನು ನಾವು ಹಿಂದಿನ ನುಡಿಯಲ್ಲೇ ಹೇಳಿದ್ವಲ್ಲ. ಒಂದು ರೂಪದಲ್ಲಿ ಅನಂತ ರೂಪಗಳಿವೆ, ಅದನ್ನು ಎಣಿಸೋಕೆ ಸಾಧ್ಯ ಇಲ್ಲ ಅಂತ ಶ್ರೀ ಜಗನ್ನಾಥದಾಸಾರ್ಯರು ಈ ಮೊದಲೇ ಹೇಳಿದ್ದಾರೆ. ಹಾಗಿದ್ರೆ ಇಲ್ಲಿ ಹೇಳುವಂತಹ ವಿಶೇಷತೆ ಏನು ಇದೆ? ವಿಶೇಷ ಇದೆ. ಏನು ವಿಶೇಷತೆ ಅಂದರೆ, ಈ ಉದಾಹರಣೆಯ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ನಮ್ಮಂಥ ದೊಡ್ಡ ಜನರಿಗೆ ಲೌಕಿಕದ ಉದಾಹರಣೆಯನ್ನು ಕೊಟ್ಟಾಗ ನಮಗೆ ಸಮರ್ಪಕವಾಗಿ ಆ ವಿಷಯದ ಜ್ಞಾನ ಬರುತ್ತೆ. ಹಾಗಿದ್ರೆ ಇಲ್ಲಿ ದೇವತೆಗಳಿಗೂ ಭಗವಂತನ ಗುಣಗಳನ್ನು ಎಣಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದರೆ, ಭಗವಂತನಲ್ಲಿರುವಂತಹ ಗುಣಗಳು ಹೇಗಿವೆ? ಹಾಗಿದ್ರೆ ಅನ್ಕೌಂಟೇಬಲ್, ಇನ್ಫಿನಿಟಿ ಅಂತ ಏನು ಹೇಳ್ತೇವೆ, ಕೌಂಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಎಣಿಸೋಕೆ ಸಾಧ್ಯವಿಲ್ಲ, ಇನ್ಫಿನಿಟಿ ಆಗಿವೆ, ಅನಂತವಾಗಿವೆ. ಆದ್ದರಿಂದ ಸುರರು, ದೇವಲೋಕದ ಸುರರಿಗೂ ಕೂಡ ಈ ಕಾರ್ಯ ಭಗವಂತನ ಅನಂತಾನಂತ ಗುಣಗಳ ಚಿಂತನೆ ಮಾಡ್ತಾ ಇದ್ದಾರೆ. ಆದರೆ ಎಷ್ಟು ಇವೆ ಅನ್ನೋದನ್ನು ಎಣಿಸೋಕೆ ಸಾಧ್ಯ ಇಲ್ಲ. ಪ್ರಾರಂಭ ಮಾಡಿದ್ದಾರೆ, ಎಣಿಸೋಕೆ ಪ್ರಾರಂಭಿಸಿದ್ದಾರೆ, ಆದರೆ ಅಂತ್ಯ ಇದೆಯೇ? ಇಲ್ಲ ಅಂತ ಭಾಗವತ ಉಲ್ಲೇಖ ಮಾಡುತ್ತೆ. ಪುರಾಣಗಳು ಕೂಡ ಇದನ್ನೇ ಹೇಳ್ತಾ ಇದ್ದಾವೆ. ಹೇಗೆ? ಉದಾಹರಣೆ ನೋಡಿ, ನೀರಿನ ಕಣದಂತೆ ಒಂದು ದೃಷ್ಟಾಂತವನ್ನು ಕೊಡ್ತಾ ಇದ್ದಾರೆ. ಸರಿ, ನಾವು ಒಂದು ಗ್ಲಾಸ್ ನೀರಿನಲ್ಲಿ ಇರ್ತಕ್ಕಂತಹ ನೀರಿನ ಕಣಗಳನ್ನೇ ಎಣಿಸೋಕೆ ಸಾಧ್ಯ ಇಲ್ಲ ನಮ್ಮ ಯೋಗ್ಯತೆಗೆ, ಅಲ್ವಾ? ಅದರಂತೆ ತುಂಬ ಕಣಗಳಿವೆ ಬಿಡಿ, ಭಗವಂತನಿಗೂ ಅಷ್ಟೇ ಗುಣಗಳಿವೆ ಅನ್ನೋದಾದರೆ ಆ ಪರಮಾಣುಗಳನ್ನು ನಮ್ಮ ಕೈಯಿಂದ ಎಣಿಸೋಕೆ ಸಾಧ್ಯ ಇಲ್ಲ ಅಂದಾಗ ಭಗವಂತನ ಗುಣಗಳನ್ನು ನಮಗೆ ಎಣಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ. ಯಾಕೆ ತಪ್ಪಾಗುತ್ತೆ ಅಂದರೆ ನೋಡಿ, ಇಲ್ಲಿ ಆಧ್ಯಾತ್ಮಿಕವಾಗಿ ನೋಡೋದಾದರೆ ನೀರಿನಲ್ಲಿ ಇರ್ತಕ್ಕಂತಹ ಅಭಿಮಾನಿ ದೇವತೆಗಳಿಗೆ ತಮ್ಮ ಸಾಮರ್ಥ್ಯ ಗೊತ್ತಿರೋಲ್ವಾ?
ತಮ್ಮಲ್ಲಿರುವಂತಹ ಕಣಗಳ ಬಗ್ಗೆ ಗೊತ್ತಿರೋಲ್ವಾ? ಹಾಗಿದ್ರೆ ಇಲ್ಲಿ ಹೇಳಿರುವಂತಹ ಪ್ರಮೇಯ ಏನು? ಪಾಮರರಿಗೆ ಎಣಿಸೋಕೆ ಸಾಧ್ಯ ಇಲ್ಲ. ಹಾಗಿದ್ರೆ ದೇವರಿಗೆ ಎಣಿಸೋಕೆ ಸಾಧ್ಯ ಇಲ್ಲ ಅಂತಾನೆ ಹೇಳಿದ್ರಲ್ಲ, ದೇವರಿಗೆ ಎಣಿಸೋಕ್ಕಾಗತ್ತೆ ಇಲ್ಲಿ ನೀರಿನ ಕಣಗಳನ್ನು. ಅದಕ್ಕಾಗಿ ಇಲ್ಲಿ ಶ್ರೀದಾಸಾರ್ಯರು ಅದನ್ನೇ ಉದಾಹರಣೆಯ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ. ಮೇದಿನಿ ಪರಮಾಣು ಅಂಬು ಕಣಂಗಳ, ಮೇದಿನಿಯ ಪರಮಾಣು ಈ ಭೂಮಿಯ ಮೇಲೆ ಇರ್ತಕ್ಕಂಥ ಅತೀ ಪುಟ್ಟದಾದ ಸಣ್ಣ ಕಣ, ಅದರೊಟ್ಟಿಗೆ ಈ ನೀರಿನ ಕಣಗಳನ್ನು ಹೇಗಾದರೂ ಎಣಿಸಬಹುದು. ಆದರೆ ನೋಡಿ, ಎಣಿಸೋಕೆ ಸಾಧ್ಯವಿಲ್ಲದೆ ಇರ್ತಕ್ಕಂಥ ಅತಿ ಪುಟ್ಟದಾದ ಕಣಗಳನ್ನು ಎಣಿಸಬಹುದು. ಆದರೆ ಭಗವಂತನ ಚಿಂತನೆ, ಗುಣಗಳ ಒಂದು ಕಲ್ಪನೆ, ನಮಗೆ ಭಗವಂತನ ಅದ್ಭುತವಾಗಿರ್ತಕ್ಕಂತಹ ಗುಣಗಳನ್ನು ಎಣಿಸೋಕೆ ಸಾಧ್ಯ ಇಲ್ಲ. ನೈದಬಹುದು ಪರಿಗಣತೆಯನ್ನು ಅಂದರೆ ನೋಡಿ, ಇಲ್ಲಿ ನಾವೀಗ ಹೇಗಾದರೂ ಮಾಡಿ ಲೆಕ್ಕ ಹಾಕಬಹುದು. ಯಾವುದನ್ನು? ನೀರಿನಲ್ಲಿ ಇರ್ತಕ್ಕಂತಹ ಅತಿ ಪುಟ್ಟದಾಗಿರ್ತಕ್ಕಂತಹ ಕಣಗಳನ್ನು ಹಾಗೂ ಭೂಮಿಯ ಮೇಲೆ ಇರ್ತಕ್ಕಂಥ ಪುಟ್ಟದಾಗಿರ್ತಕ್ಕಂತಹ ಕಣಗಳನ್ನು, ಪರಮಾಣುಗಳನ್ನು ಮಾಡಬಹುದು, ಎಣಿಸಬಹುದು. ಬರೀ ಎಣಿಸೋದು ಅಷ್ಟೇ ಅಲ್ಲ, ಈ ಕ್ಯಾಲ್ಕುಲೇಷನ್ ಅಂತ ಏನು ಹೇಳ್ತೀವಿ, ಲೆಕ್ಕ ಹಾಕಿ ಇಷ್ಟೇ ಇದೆ ಅಂತ ಹೇಳ್ಬೋದು. ಅದನ್ನೇ ಹೇಳ್ತಾ ಇದ್ದಾರೆ ಇಲ್ಲಿ ದಾಸಾರ್ಯರು. ಪರಿಗಣನೆಯನು ಅಂತ ಪರಿಮಿತಿ ಇದೆ, ಇದಕ್ಕೆ ಅದಕ್ಕೊಂದು ಲಿಮಿಟೇಷನ್ ಅಂತ ಇದೆ. ಹಾಗಾಗಿ ಅದರ ಒಂದು ಲೆಕ್ಕಾಚಾರವನ್ನು ನಾವು ಮಾಡಬಹುದು. ಆದರೆ ಭಗವಂತರಿಗೆ, ಶ್ರೀಹರಿಗೆ ಅನಂತ ಗುಣಗಳಿವೆ, ಎಣಿಸೋಕೆ ಸಾಧ್ಯ ಇಲ್ಲ ಅನ್ನೋದನ್ನು ಇಲ್ಲಿ ಶ್ರೀದಾಸಾರ್ಯರು ಹೇಳ್ತಾ ಇದ್ದಾರೆ. ನೀರಿನ ಕಣ ಹಾಗೂ ಭೂಮಿಯ ಕಣಗಳ ಒಂದು ಉದಾಹರಣೆಯನ್ನು ಕೊಟ್ಟು ಎಣಿಸೋಕೆ ಸಾಧ್ಯವಿಲ್ಲ. ಯಾಕೆ ಭಗವಂತನ ನೋಡಿ, ಇಲ್ಲಿ ಈ ನೀರಿನ ಕಣ ಮತ್ತು ಪರಮಾಣುವಿನ ಕಣಗಳನ್ನು ಎಣಿಸಬಹುದು, ಹೇಗಾದ್ರೂ ಮಾಡಿ ಎಣಿಸಬಹುದು. ಆದರೆ ಭಗವಂತನ ಗುಣಗಳನ್ನು ಎಣಿಸೋಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಅಂದರೆ ಭಗವಂತ ಅಸದೃಶ, ಹೋಲಿಕೆ ಮಾಡೋಕೆ ಇನ್ನೊಬ್ಬರು ಇಲ್ವೇ ಇಲ್ಲ ಅಲ್ವಾ, ಸರಿ ಮಿಗಿಲಿಲ್ಲೆಂಬುದೇ ಅಂತ ಹೇಳಿಬಿಟ್ರು. ಹಾಗಾಗಿ ಎಣಿಸೋಕೆ ಸಾಧ್ಯ ಇಲ್ಲ, ಹೋಲಿಕೆ ಮಾಡೋಕೆ ಸಾಧ್ಯ ಇಲ್ಲ. ಅಸದೃಶ್ಯನಾಗಿರ್ತಕ್ಕಂತಹ ಶ್ರೀಹರಿ ಈ ಕಣಗಳನ್ನು ಲೆಕ್ಕ ಹಾಕಬಹುದು, ಪುಟ್ಟದಾಗಿರುವಂತಹ ನೀರಿನ ಕಣಗಳನ್ನು ಮತ್ತು ಭೂಮಿಯ ಮೇಲೆ ಇರ್ತಕ್ಕಂತಹ ಕಣಗಳನ್ನು ಲೆಕ್ಕ ಹಾಕಬಹುದು. ಆದರೆ ಭಗವಂತನ ಗುಣಗಳನ್ನು, ಅಸದೃಶ್ಯರಾಗಿರ್ತಕ್ಕಂತಹ ಭಗವಂತನ ಗುಣಗಳನ್ನು ಎಣಿಸೋಕೆ ಸಾಧ್ಯವಿಲ್ಲ. ಪರಿಗಣನೆಯನ್ನು ಮುಂದಿನ ಸಾಲಿನಲ್ಲಿ ಏನು ಹೇಳ್ತಾ ಇದ್ದಾರೆ? ಮಾಧವನ ಆನಂದಾದಿ ಗುಣಗಳ ಅಂದರೆ ನೋಡಿ, ಇಲ್ಲಿ ಮಾಧವನ ಆನಂದ ಆದಿ ಗುಣಗಳನ್ನು, ಮಾಧವನಲ್ಲಿ ಇರ್ತಕ್ಕಂತಹ ಆನಂದ ಮತ್ತು ಇವೇ ಮೊದಲಾದ, ಆದಿ ಅಂದರೆ ಎಕ್ಸೆಟ್ರಾ ಎಕ್ಸೆಟ್ರಾ ಇತ್ಯಾದಿ ಅಂತ ಹೇಳ್ದಂಗೆ, ಹಾಗೆ ಭಗವಂತನಲ್ಲಿ ಇರ್ತಕ್ಕಂತಹ ಆನಂದ, ಜ್ಞಾನ ಇವೇ ಮುಂತಾದ ಗುಣಗಳನ್ನು ಅನಾದಿ ಕಾಲದಲ್ಲಿ ಅಗಣಿತವೆಂಬುದೇ ಅಂತ ಹೇಳಿದ್ರು. ಆ ಅಗಣಿತ ನಾವು ಲೆಕ್ಕ ಹಾಕೋಕ್ಕೆ ಬಾರದು, ಸಾಧ್ಯವಿಲ್ಲ, ಯಾರಿಗೂ ಸಾಧ್ಯ ಆಗ್ತಾ ಇಲ್ಲ, ದೇವತೆಗಳಿಗೂ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿ ಮಾಧವನ ಅಂತಲೇ ಯಾಕೆ ತಗೊಂಡ್ರು? ಅದರ ಬದಲಾಗಿ ಕೇಶವ, ಪ್ರದ್ಯುಮ್ನ, ಅನಿರುದ್ಧ, ಬೇಕಾದಷ್ಟು ನಾಮಗಳಿವೆ ಭಗವಂತನಿಗೆ. ಅಕ್ಷರವನ್ನೇ ಮೊದಲು ಮಾಡಿಕೊಂಡು ಅಕ್ಷರದವರೆಗೂ ಅನೇಕ ಹೆಸರುಗಳಿವೆ ಅಲ್ವಾ. ಭಗವಂತನ ಆ ಮಾಧವನ ಅಂತಲೇ ಯಾಕೆ ಬಳಸಿದ್ದಾರೆ ಇಲ್ಲಿ ಶ್ರೀದಾಸಾರ್ಯರು ಅನ್ನೋದನ್ನು ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ, ನಾಳೆ ಮತ್ತೆ ಭೇಟಿಯಾಗ್ತೇನೆ. ಇಂದಿನ ಚಿಂತನೆಯನ್ನು ಶ್ರೀದಾಸಾರ್ಯರ ಅಂತರ್ಯಾಮಿಯಾಗಿರುವಂತಹ ಶ್ರೀಹರಿಯಲ್ಲಿ ಸಮರ್ಪಣೆಯನ್ನು ಮಾಡ್ತಾ, ಪತಿ ಅಂತರ್ಗತ, ಸಮಸ್ತ ಗುರು ಅಂತರ್ಗತ, ಶ್ರೀ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ, ಶ್ರೀ ಕೃಷ್ಣಾರ್ಪಣಮಸ್ತು. ನಂದೇನದು ಸ್ವಾಮಿ, ಸಕಲವೂ ನಿಮ್ಮದೇ, ನಾಹಂ ಕರ್ತ ಹರಿಕರ್ತ. ಹರೇ ಶ್ರೀನಿವಾಸ.